ಬೋರಿಂಗ್ ರಿವಿಷನ್ ಕ್ಲಾಸಸ್, ಮಕ್ಕಳು ಕೇಳುವಂಥ ಸಾವಿರಾರು ಪ್ರಶ್ನೆಗಳು, ಅಲ್ಲಿ ಕ್ರಿಯೇಟ್ ಆಗುವಂಥ ಫನಿ ಮೂಮೆಂಟ್ಸ್ಗಳು, ಸ್ಕೂಲಲ್ಲಿರುವಂಥ ರೆಸ್ಪಾನ್ಸಿಬಿಲಿಟೀಸ್, ನನ್ನ ಕೊಲೀಗ್ಸ್ ಜೊತೆ ಇರುವಂತಹ ಬಾಂಡಿಂಗ್ ಎಲ್ಲದನ್ನು ಫಿನಿಷ್ ಮಾಡಿಕೊಂಡು ಮನೆಗೆ ಬಂದಾಗ ಸ್ಕೂಲ್ ಮೋಡಿಂದ ಹೋಮ್ ಮೋಡ್ಗೆ ಸ್ವಿಚ್ ಆನ್ ಆಗ್ತೀನಿ. ಯೂಶ್ವಲಾಗೆ ನನ್ನ ಈವ್ನಿಂಗ್ ರೂಟೀನ್ ಕೂಡ ಒಂದು ಸ್ವಲ್ಪ ಆತಂಕದಿಂದ ಇರುತ್ತೆ. ಬಿಕಾಸ್ ನೆಕ್ಸ್ಟ್ ಡೇ ಮತ್ತೆ ಸ್ಕೂಲ್ ಇರುತ್ತೆ, ಮತ್ತೆ ಇನ್ನೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ, ಟೈಮ್ ಅಗೇನ್ಸ್ಟ್ ಬೇಗ ಬೇಗ ಕೆಲಸ ಮಾಡಬೇಕಲ್ವಾ ಅನ್ನೋದು. ಬಟ್ ಇವತ್ತು ಅದು ಯಾವುದೂ ಇರಲಿಲ್ಲ. ಬಿಕಾಸ್ ನೆಕ್ಸ್ಟ್ ಡೇ ಹೋಲಿ ಆಗಿರೋದ್ರಿಂದ ರಜೆ ಇತ್ತು ಅಂತ ನನ್ನ ಈವ್ನಿಂಗ್ಸ್ ಪೀಸ್ಫುಲ್, ಕಾಮ್, ರಿಲ್ಯಾಕ್ಸಿಂಗ್ ಆಗಿ ಶುರುವಾಯಿತು. ನನ್ನ ಎಲ್ಲ ಈವ್ನಿಂಗ್ಸ್ ಇದೇ ಥರ ಇರುತ್ತೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಬಟ್ ಆದಷ್ಟು ಇದೇ ರೀತಿಯಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಈವ್ನಿಂಗ್ ರೂಟೀನ್. ಯೂಶ್ವಲಾಗೆ ನಾನು ಪೂಜೆ ಅಂತಂದರೆ ಸಂಜೆನೇ ಪ್ರಿಫರ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಮಾಡಬೇಕು ಅಂತ ಅನ್ಸಿದ್ರೆ ಎಸ್, ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ಬೆಳಗ್ಗೆ ಹೊತ್ತು ಸಮಯ ತುಂಬಾ ಕಡಿಮೆ ಇರುತ್ತೆ. ಆ ಕಡಿಮೆ ಸಮಯದಲ್ಲಿ ಹರಿಬರಿ ಅಥವಾ ಬೇಗ ಬೇಗ ಮಾಡಬೇಕು ಅಂತಂದರೆ ಅದಕ್ಕೆ ಯಾವುದೇ ಅರ್ಥನೇ ಇರೋದಿಲ್ಲ. ಆ್ಯಂಡ್ ನನ್ನ ಪ್ರಕಾರ ಪೂಜೆ ಅಂತ ಅಂದಾಗ ಇಟ್ಸ್ ನಾಟ್ ಅಬೌಟ್ ರಿಚುವಲ್ಸ್, ಅದೇ ಥರ ಮಾಡಬೇಕು ಅಂತ ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ಇಲ್ಲ. ನನ್ನ ಒಪಿನಿಯನ್ ಕೂಡ ಆ ಥರ ಇಲ್ಲ. ನನಗೆ ಪೂಜೆ ಅಂತಂದಾಗ ಇಟ್ಸ್ ಲೈಕ್ ಪಾಸಿಟಿವ್ ಎನರ್ಜಿ. ದಿನ ಪೂರ್ತಿ ನಡೆಯುವಂಥ ಘಟನೆಗಳಲ್ಲಿ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದಾಗಿರುತ್ತೆ. ಆ್ಯಂಡ್ ನನ್ನ ಮೈಂಡ್ನ ಕಾಮ್ ಆ್ಯಂಡ್ ರಿಲ್ಯಾಕ್ಸಾಗಿ ಇಟ್ಕೊಳ್ಳುವಂಥ ಒಂದು ಸಣ್ಣ ಆ್ಯಕ್ಟಿವಿಟಿ ಅಥವಾ ಒಂದು ಸಣ್ಣ ಪ್ರಯತ್ನ ಅನ್ನೋದೇ ನನಗೆ ಪೂಜೆ. ಈ ಒಂದು ಸಣ್ಣ ದೀಪ ಹಚ್ಚೋದ್ರಿಂದ ಮನೇಲಿರುವಂತಹ ಎನ್ವೈರ್ಮೆಂಟೇ ಕಂಪ್ಲೀಟಾಗೆ ಬದಲಾಗ್ಬಿಡುತ್ತೆ. ಫುಲ್ ಪಾಸಿಟಿವ್ ಎನರ್ಜಿ ರೇಡಿಯೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಇದರ ಜೊತೆಗೆ ನಾನು MS ಸುಬ್ಬಲಕ್ಷ್ಮಿ ಅವರ ಹಾಡುಗಳನ್ನ ಹಾಕಿ ಅಥವಾ ಬೇರೆ ಯಾವುದೇ ದೇವರ ಹಾಡುಗಳನ್ನ ಹಾಕಿ ಕೇಳ್ತಾ ಪೂಜೆನ ಮಾಡಿದಾಗ ದ ಎನ್ವೈರ್ಮೆಂಟ್ ಕಂಪ್ಲೀಟ್ಲಿ ಚೇಂಜಸ್. ಮನೆಯ ಮೂಲೆಯಲ್ಲೂ ಪಾಸಿಟಿವ್ ಎನರ್ಜಿ ರೇಡಿಯೇಟ್ ಆಗಬೇಕು ಅಂತ ಆಗಾಗ ನಾನು ಈ ಸಾಂಬ್ರಾಣಿ ಕೋನ ಹಚ್ತಾ ಇರ್ತೀನಿ. ಆದಷ್ಟು ಆರ್ಗ್ಯಾನಿಕ್ ಒನ್ನ ಪರ್ಚೇಸ್ ಮಾಡಿ. ಕೆಮಿಕಲ್ ಒನ್ ಇತ್ತೀಚೆಗಂತೂ ತುಂಬಾ ಲಂಗ್ಸ್ಗೆ, ನೋಸ್ಗೆ ಎಲ್ಲನೂ ಎಫೆಕ್ಟ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಒನ್ನ ಪರ್ಚೇಸ್ ಮಾಡಿ. ಸೊ ಫೈನಲಿ ಪೂಜೆ ಎಲ್ಲನೂ ನೆಮ್ಮದಿಯಾಗಿ ಖುಷಿಯಾಗಿ ಮುಗೀತು. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಇಲ್ಲ ಬೇಗ ಬೇಗ ಆತ್ರದಿಂದ ತಿನ್ನೋದಾಗಿರುತ್ತೆ ಅಥವಾ ತಣ್ಣಗಾದಾಗ ತಿನ್ನೋದಾಗಿರುತ್ತೆ ಅಥವಾ ಕೆಲವೊಂದು ದಿನ ಸಮಯ ಮೀರಿ ತಿನ್ನೋದೊಂದಾಗಿರುತ್ತೆ ಬಿಕಾಸ್ ಕೆಲಸಕ್ಕೆ ಹೋಗೋ ಕಾರಣದಿಂದ. ಸೊ ಡಿನ್ನರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ಇವತ್ತು ಪುಟ್ಟ ಒಂದು ಸ್ವಲ್ಪ ಲೇಟಾಗೆ ಬರ್ತೀನಿ ಅಂತ ಅಂದಿದ್ರು. ಸೊ ನನಗೆ ಆರನ್ಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಡಿನ್ನರ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಚೂಸ್ ರೈಸ್ ಪೇಪರ್ ರೋಲ್ಸ್. ಇದನ್ನು ನಾನು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫ್ಲಾಪ್ ಆಯಿತಾ ಹಿಟ್ಟಾಯ್ತಾ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಯಾವುದೇ ಮೀಲ್ನ ಪ್ರಿಪೇರ್ ಮಾಡಬೇಕಾದ್ರೂ ನನ್ನ ಮೇನ್ ಗೋಲ್ ಇರೋದು ಆದಷ್ಟು ಅದರಲ್ಲಿ ತರಕಾರಿಗಳನ್ನ ಬಳಸೋದು. ಸೊ ಇವತ್ತಿನ ರೈಸ್ ಪೇಪರ್ ರೋಲ್ಸ್ನ ಫಿಲ್ಲಿಂಗ್ ಇರುತ್ತಲ್ಲ, ಅದಕ್ಕೆ ಅಂತ ನಾನು ಎಲೆಕೋಸು, ಕ್ಯಾರೆಟ್, 2 ಥರದ ಕ್ಯಾಪ್ಸಿಕಮ್, ಈರುಳ್ಳಿ ಆ್ಯಂಡ್ ಪ್ರೋಟೀನ್ಗೆ ಅಂತ ನಾನು ಪನ್ನೀರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಮೀಲ್ ಪ್ರಿಪೇರ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಡಯಟ್ನ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲ ತರಕಾರಿಗಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಫೈನಾಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಾಪರ್ ಏನೂ ಬಳಸ್ತಿಲ್ಲ, ಜಸ್ಟ್ ನೈಫೇ ಬಳಸ್ಕೊಂಡು ಚಾಪ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಫ್ ದ ಕ್ಯಾಪ್ಸಿಕಮ್ನ ಚಾಪರಲ್ಲಿ ಹಾಕ್ಬಿಟ್ರೆ ತುಂಬ ವಾಟ್ರಿ ಆಗಿಬಿಡುತ್ತೆ ಅಥವಾ ಮಷಿ ಆಗಿಬಿಡುತ್ತೆ. ಆ್ಯಂಡ್ ಈ ಥರ ಕಟ್ ಮಾಡಬೇಕಾದ್ರೆ ದಿನದಲ್ಲಿ ನಡೆದಿರುವಂಥ ಫನಿ ಮೂಮೆಂಟ್ಸ್ ಅಥವಾ ಬೋರಿಂಗ್ ಮೂಮೆಂಟ್ಸ್ ಎಲ್ಲದನ್ನು ನೆನ್ಪು ಮಾಡ್ಕೊಳ್ತಾ ನೆಕ್ಸ್ಟ್ ಡೇ ಹಾಲಿಡೇ ಅನ್ನೋದು ಮೇಯ್ನ್ ಆಗಿತ್ತು. ಸೊ ನಿಧಾನಕ್ಕೆ ಪೀಸ್ಫುಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಈ ಫಿಲ್ಲಿಂಗ್ಗೆ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಬಳಸ್ತಿರೋದು ಈ ಅಗಾರ ಅವರ ಮಿಲಿ ಎಲೆಕ್ಟ್ರಿಕ್ ಚಾಪರ್. ಯಾವುದೇ ಕೊಲಾಬರೇಷನ್ ಅಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್. ಫೈನಾಗೆ ಚಾಪ್ ಮಾಡೋದಕ್ಕೆ ಇಟ್ಸ್ ರಿಯಲಿ ಅ ಹ್ಯಾಂಡಿ ಡಿವೈಸ್. ಆ್ಯಂಡ್ ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಮಾತ್ರನೇ ಇದನ್ನು ಬಳಸ್ಕೋಬೋದು. ಈ ಫಿಲ್ಲಿಂಗ್ಗೆ ನಾನು ಹೇಳಿದಾಗೆ ಪನ್ನೀರ್ನ ಬಳಸ್ಕೊತಾ ಇದ್ದೀನಿ. ಆ್ಯಂಡ್ ಅದನ್ನು ನಾನು ಸಣ್ಣ ಕ್ಯೂಬ್ಸಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಗ್ರೇಟ್ ಮಾಡಿ ಹಾಕ್ಕೋಬೋದು ಅಥವಾ ಅದನ್ನು ಜಸ್ಟ್ ಕೈಯಲ್ಲೇ ಸ್ಕ್ರಾಂಬಲ್ ಮಾಡಿ ಕೂಡ ಹಾಕ್ಕೋಬೋದು.
ಚಾಪಿಂಗ್ ಕೆಲಸ ಎಲ್ಲ ಮುಗೀತು. ಈಗ ಫಿಲ್ಲಿಂಗ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೊದಲನೇದಾಗಿ ಗಾರ್ಲಿಕ್ನ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ. ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕಾದ್ರೆ ಆ ಫ್ರೇಗ್ರೆನ್ಸ್ ಇದೆಯಲ್ಲ, ದ್ಯಾಟ್ ಈಸ್ ಹೆವೆನ್ಲಿ. ಇದಾದ ನಂತರ ಈರುಳ್ಳಿನ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಸೊಟೆ ಮಾಡಿ ಅದ್ರ ಜೊತೆಗೆ ಪನ್ನೀರನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನ ನೀವು ಹೈ ಫ್ಲೇಮಲ್ಲಿ ಸೊಟೆ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ನಿಮಗೆ ಬೇಕಾಗಿರುವಂಥ ಮಸಾಲಾಸ್ನ ನೀವು ಆ್ಯಡ್ ಮಾಡ್ಬೋದು. ನಾನು ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ಪೌಡರ್. ಬೇಕು ಅಂತಂದರೆ ನೀವು ಒರೆಗಾನೋ ಪೌಡರ್ನ ಹಾಕ್ಕೋಬೋದು, ಅಥವಾ ನೀವು ಮಿಕ್ಸ್ಡ್ ಹರ್ಬ್ಸ್ನ ಹಾಕ್ಕೋಬೋದು. ನಿಮಗೆ ಯಾವ ಫ್ಲೇವರ್ ಬೇಕೋ ನೀವು ಹಾಕ್ಕೋಬೋದು. ಫಿಲ್ಲಿಂಗ್ಗೆ ಅಂತ ನಾನು ಇಷ್ಟೇ ಪ್ರಿಪೇರ್ ಮಾಡಿದ್ದು. ಅದೊಂದು ಸ್ವಲ್ಪ ಕೂಲ್ ಡೌನ್ ಆಗೋವರೆಗೂ ಬೇರೆ ಪ್ರಿಪರೇಷನ್ಸ್ನ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಹೀಗೆ ನಾನು ರೀಲ್ಸ್ ಆ್ಯಂಡ್ ಶಾರ್ಟ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಈ ರೆಸಿಪಿ ನನ್ನ ಕಣ್ಣಿಗೆ ಬಿತ್ತು. ಸೊ ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ವೈಟ್ ರೈಸ್ ಪೇಪರ್ನ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ರೌಂಡಾಗೆ ಈ ಶೀಟ್ ಏನಿರುತ್ತೆ ಅದನ್ನು ವಾಟರಲ್ಲಿ ಡಿಪ್ ಮಾಡಿ 5 to 6 ಸೆಕೆಂಡ್ಸ್ ಅಷ್ಟೇ ಸಾಫ್ಟ್ ಆಗಿಬಿಡುತ್ತೆ. ಮಧ್ಯದಲ್ಲಿ ನಮ್ಮ ಫಿಲ್ಲಿಂಗ್ನ ನಾವು ಹಾಕ್ಕೊಂಡು ಕಂಪ್ಲೀಟಾಗಿ ಮುಂದೆ ಹಿಂದೆ ರ್ಯಾಪ್ ಮಾಡಿ ಪಾಕೆಟ್ ಥರ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈ ರೀಲ್ಸ್, ಶಾರ್ಟ್ಸ್ ಅಥವಾ ಕಂಪ್ಲೀಟ್ ವೀಡಿಯೋನ ನೋಡಬೇಕಾದ್ರೆ ಯಾರೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದು ಕಂಪ್ಲೀಟ್ಲಿ ಸ್ಟಿಕ್ಕಿ ಆಗಿರುತ್ತೆ ಅಂತ. ಅಂದರೆ ರೈಸ್ ಪೇಪರ್ ಅಥವಾ ರೈಸ್ ಡಂಪ್ಲಿಂಗ್ಸ್ ಏನೇ ತಿಂದ್ರೂ ಸ್ಟಿಕ್ಕಿ ಇರುತ್ತೆ. ಬಟ್ ಈ ಥರ ಸ್ಟಿಕ್ಕಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಎಷ್ಟೇ ಫಿಲ್ಲಿಂಗ್ ಹಾಕಿ ನಾನು ಈ ಥರ ರ್ಯಾಪ್ ಮಾಡಬೇಕಂದ್ರೂ ಅದು ವಾಟರ್ ಇದ್ದರೆ, ಕೈಯಲ್ಲಿ ಸ್ವಲ್ಪ ವಾಟರ್ ಇದ್ದರೆ ಸ್ಟಿಕ್ಕಿ ಅಂತ ಅನ್ಸೋದಿಲ್ಲ. ಬಟ್ ಕೈ ಸ್ವಲ್ಪ ಡ್ರೈ ಆಗಿದೆ ಅಂತಂದಾಗ ಕಂಪ್ಲೀಟಾಗಿ ಕೈಗೆಲ್ಲನೂ ಸ್ಟಿಕ್ ಆಗಿಬಿಡುತ್ತೆ. ಸೊ ಐ ಥಾಟ್ ದಿಸ್ ವಾಸ್ ಎ ರಾಂಗ್ ಡಿಸಿಷನ್. ಸುಮ್ಮನೆ ನಾನು ಪನ್ನೀರ್ ರೋಲ್ನ ಪ್ರಿಪೇರ್ ಮಾಡಿದ್ರೇ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಇಟ್ ವಾಸ್ ಅ ಕಂಪ್ಲೀಟ್ ಫ್ಲಾಪ್ ಅಂತ ಹೇಳ್ಬೋದು. ಇದಾದ ನಂತರ ನಾನು ಮೊದಲನೇದಾಗಿ ಸ್ಟೀಲ್ ಫ್ರೈಯಿಂಗ್ ಪ್ಯಾನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಬ್ರೇಕ್ ಡೌನ್ ಆಗಿತ್ತು. ಬಿಕಾಸ್ ನಾನ್ ಸ್ಟಿಕ್ ಇಲ್ಲ ಅಂತಂದರೆ ತುಂಬಾ ಕಷ್ಟ ಇದನ್ನು ಫ್ರೈ ಮಾಡೋದು. ಸೊ 4 ಟೈಮ್ಸ್ ಇದನ್ನು ಟ್ರೈ ಮಾಡಿದೆ. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಟು ಆದಷ್ಟು ನಾನು ಹಿಂದೆ ಮುಂದೆ ಎಲ್ಲ ಅದನ್ನು ಫ್ರೈ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಐ ವಾಸ್ ನಾಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಇದಾದ ನಂತರ ಮತ್ತೆ ಅದನ್ನು ನಾನ್ ಸ್ಟಿಕ್ ಪ್ಯಾನ್ಗೆ ಶಿಫ್ಟ್ ಮಾಡಿಕೊಂಡೆ. ಅಲ್ಲೊಂದು ಸ್ವಲ್ಪ ಪರವಾಗಿಲ್ಲ. ಒಂದೊಂದಾಗಿ ಮಾಡಿಟ್ಟಿರುವಂಥ ರೋಲ್ಸ್ನೆಲ್ಲನೂ ನಾನು ಫ್ರೈ ಮಾಡಿಕೊಂಡೆ. ಬಟ್ ಸ್ಟಿಲ್ ಐ ವಾಸ್ ಕಂಪ್ಲೀಟ್ಲಿ ನಾಟ್ ಸ್ಯಾಟಿಸ್ಫೈಡ್. ಆ್ಯಸ್ ಐ ಸೆಡ್, ಎಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಹೊರಗಡೆ ಒಂದು ಸ್ವಲ್ಪ ಕ್ರಂಚಿ ಆಗಿತ್ತು. ಬಟ್ ಪ್ಲೇಟಲ್ಲಿ ಇಟ್ಟು ಇನ್ನೇನು ಸ್ವಲ್ಪ ಆದಮೇಲೆ ತಿನ್ನಬೇಕು ಅಂತಂದಾಗ ಮತ್ತೆ ಅದು ಸ್ಟಿಕ್ಕಿಯಾಗೆ ಕನ್ವರ್ಟ್ ಆಗಿಬಿಡ್ತಾಯಿತ್ತು. ಸೊ ಇಟ್ ವಾಸ್ ಓಕೆ. ಬೆಟರ್ ಪನ್ನೀರ್ ರೋಲ್ ಮಾಡಿದರೆ ಕಂಪ್ಲೀಟ್ ಡಿನ್ನರ್ ಸ್ಯಾಟಿಸ್ಫೈಯಿಂಗ್ ಆಗಿರ್ತಾಯಿತ್ತು. ಆ್ಯಸ್ ದೇ ಸೇ, ಫೇಲಿಯರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ಸಕ್ಸಸ್. ಡಿಶ್ ಆಗಿರ್ಬೋದು ಅಥವಾ ಲೈಫಲ್ಲಿ ಆಗಿರ್ಬೋದು, ಇಟ್ಸ್ ದ ಸೇಮ್. ಎಲ್ಲೇ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ತಿಳ್ಕೊಂಡು ಮತ್ತೆ ಇನ್ನೊಂದು ಸರಿ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಆ ಥರ ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಡಿನ್ನರ್ ಎಲ್ಲ ತಿಂದಾದ ನಂತರ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ನನಗೀಗ ಸದ್ಯಕ್ಕೆ ಹೌಸ್ ಹೆಲ್ಪ್ ಇದ್ದಾರೆ, ಬಟ್ ಸ್ಟಿಲ್ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊತೀನಿ. ನೌ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್. ಯೂಶ್ವಲಾಗೆ ನಾನು ವೀಕೆಂಡ್ಸ್ ಅಥವಾ ಈ ಥರ ಆಫ್ ಇದ್ದಾಗ, ನೆಕ್ಸ್ಟ್ ಡೇ ಫ್ರೀ ಇದ್ದೀನಿ ಅಂತಂದಾಗ ಯಾವುದಾದ್ರೂ ಒಂದು ಕ್ರೈಮ್ ಥ್ರಿಲ್ಲರ್ ಅಥವಾ ಮೂವಿ ನೋಡ್ತಾ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಮೂವಿ ಅಲ್ಲ, ಮೊದಲನೇದಾಗಿ ಸೀರಿಯಲ್ನ ನೋಡ್ತಾ ಇದ್ದೀನಿ. ಯಾವ ಸೀರಿಯಲ್ ಅಂತ ಹೇಳ್ತೀನಿ. ಪುಟ್ಟ ಇತ್ತೀಚೆಗೆ ಶಾಂತಂ ಪಾಪಂ ಅನ್ನುವಂಥ ಸೀರಿಯಲಲ್ಲಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಎಪಿಸೋಡ್ಸ್ನ ಮಾಡ್ತಾ ಇದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡ್ತಾ ಇದ್ವಿ. ಆ್ಯಂಡ್ ನಮ್ಮನೇಲಿ ಹಾಟ್ಸ್ಟಾರ್ ಇರೋದ್ರಿಂದ ಹಿಂದಿನ ದಿನ ಅದು ಟೆಲಿಕಾಸ್ಟ್ ಆಗಿತ್ತು, ಆಗ ನೋಡೋದಕ್ಕೆ ಆಗಲಿಲ್ಲ. ಈಗ ಕೂತ್ಕೊಂಡು ನಾನು ಆರ್ಯ ನಿಧಾನಕ್ಕೆ ನೋಡ್ತಾ ಇದ್ದೀವಿ. ಸೊ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಅವರು ಆ್ಯಕ್ಟ್ ಮಾಡಿರುವಂಥ ಎಪಿಸೋಡ್ಸ್ನೆಲ್ಲ ನೋಡಿ ಅವ್ರಿಗೆ ಕಾಲ್ ಮಾಡಿ ಫೀಡ್ಬ್ಯಾಕ್ ಎಲ್ಲ ತಿಳಿಸ್ಕೊಂಡು ನೆಕ್ಸ್ಟ್ ನನ್ನ ಆ್ಯಂಡ್ ಆರ್ಯನ ಫೇವ್ರೆಟ್ ಪಾಸ್ ಟೈಮ್ ಅಥವಾ ಫೇವ್ರೆಟ್ ಸೀರೀಸ್ ಅಂತಂದರೆ ಯಂಗ್ ಶೆಲ್ಡನ್. ಬೇರೆ ಯಾವುದಾದ್ರೂ ಕ್ರೈಮ್ ಥ್ರಿಲ್ಲರ್ ಇದ್ದರೆ, ನಿಮ್ಮ ರೆಕಮೆಂಡೇಷನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಯಾವುದೇ ಒಂದು ರೆಕಮೆಂಡೇಷನ್ ಇದ್ದರೂ ಐ ಆಮ್ ಕಂಪ್ಲೀಟ್ಲಿ ಫೈನ್. ವೀಕೆಂಡ್ಸ್ ಅಥವಾ ಆಫ್ ಡೇಸ್ ಇದ್ದಾಗ ಈ ಥರ ಆದಷ್ಟು ನನ್ನ ಈವ್ನಿಂಗ್ಸ್ನ ಪ್ಲ್ಯಾನ್ ಮಾಡ್ಕೊತೀನಿ. ಆ್ಯಂಡ್ ದೀಸ್ ಆರ್ ನಾನ್ ನೆಗೋಷಿಯಬಲ್ ಫಾರ್ ಮೀ. ಕೂತ್ಕೊಂಡು ಜಸ್ಟ್ ಒಂದು ಥ್ರಿಲ್ಲರ್ ನೋಡೋದು ಅಥವಾ ಮೂವಿ ನೋಡೋದು ಮಾತ್ರನೇ ಅಲ್ಲ, ಇಟ್ಸ್ ಲೈಕ್ ವಿ ಆರ್ ಕ್ರಿಯೇಟಿಂಗ್ ಮೆಮೊರೀಸ್. ಜೊತೆಯಲ್ಲಿ ನಗ್ತೀವಿ ಅಥವಾ ಕಮೆಂಟ್ ಮಾಡ್ತಾ ಇರ್ತೀವಿ, ಅಥವಾ ಮುಂದೆ ಏನು ಅನ್ನೋದೊಂದು ಸಸ್ಪೆನ್ಸಲ್ಲಿ ನೋಡ್ತಾ ಇರ್ತೀವಿ. ಆ್ಯಂಡ್ ಆಬ್ವಿಯಸ್ಲಿ ಪುಟ್ಟನ ಮಿಸ್ ಮಾಡ್ಕೊತಾ ಇದ್ವಿ. ಅವರಿದ್ದಾಗ ಇನ್ನೊಂದು ಸ್ವಲ್ಪ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನಗಿಸ್ತಾನೆ ಇರ್ತಾರೆ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಚೀಟ್ ಡೇ ಕೂಡ ಆಗಿತ್ತು. ಐಸ್ ಕ್ರೀಮ್ಸ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ.
ಮನೆ ನಿಶಬ್ದವಾಗಿರುತ್ತೆ ಆ್ಯಂಡ್ ದಿನ ಸಡನ್ನಾಗಿ ಸ್ಲೋ ಡೌನ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ ಆ್ಯಂಡ್ ನಾವು ಇಟ್ಸ್ ದ ಪರ್ಫೆಕ್ಟ್ ಮೀ ಟೈಮ್. ಮನೆಯಲ್ಲಿ ಎಲ್ಲರನ್ನೂ ನೋಡಿಕೊಂಡು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಫುಲ್ಫಿಲ್ ಮಾಡಬೇಕಾದ್ರೆ ನಮ್ಮನ್ನು ಕೂಡ ನಾವು ಅಷ್ಟೇ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಮೊದಲನೇದಾಗೆ ಸ್ಕಿನ್ ಕೇರ್ ಮಿನಿಮಲ್ ಇಟ್ಕೊತೀನಿ ಆದಷ್ಟು, ಎಸ್ಪೆಷಲಿ ಡ್ಯೂರಿಂಗ್ ದ ನೈಟ್. ಸೊ ಸಿಂಪಲ್ಲಾಗೆ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಮತ್ತೆ ಕಿಚನ್ ಕಡೆ ಎಂಟ್ರಿ ಆಗುತ್ತೆ. ಆ್ಯಸ್ ಯೂಶ್ವಲ್ ಬೆಡ್ ಟೈಮ್ ಡ್ರಿಂಕ್ ಅಂತ ನಾನು ಗ್ರೀನ್ ಟೀ ಅಥವಾ ಡಿಟಾಕ್ಸ್ ವಾಟರ್ ಅಥವಾ ಯಾವುದೋ ಒಂದು ರೀತಿಯಾದಂತಹ ಹರ್ಬಲ್ ಟೀನ ತೊಗೊತೀನಿ. ಆ್ಯಂಡ್ ಈ ಟೀ ಬಾಕ್ಸ್ ಲಿಂಕ್ನ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಇದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಮಾತ್ರನೇ ಅವೈಲೇಬಲ್ ಇರುತ್ತೆ, ನಾಟ್ ಇವನ್ ಜೆಪ್ಟೋ. ಆ್ಯಂಡ್ ಇವತ್ತು ಮಿಂಟ್ ಗ್ರೀನ್ ಟೀ ಕುಡಿಬೇಕು ಅಂತ ಅನಿಸ್ತಿತ್ತು, ಸೊ ಐ ಚೂಸ್ ದ್ಯಾಟ್. ಆಲ್ರೆಡಿ ಡೆವಲಪ್ ಮಾಡ್ಕೊಂಡಿರೋ ಹ್ಯಾಬಿಟ್ ಜೊತೆ ನಾವು ಇನ್ನೊಂದು ಹ್ಯಾಬಿಟ್ನ ಆ್ಯಡ್ ಮಾಡ್ತಾ ಹೋದರೆ ಅದು ಒಂದು ರಿಮೈಂಡರ್ ಥರನೇ ಇರೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ಸ್ಯಾಮಲ್ಟೇನಿಯಸ್ ಆಗಿ ನಡೀತಾ ಬರುತ್ತೆ. ಸೊ ದ್ಯಾಟ್ ಇಸ್ ಕಾಲ್ಡ್ ಅಸ್ ಹ್ಯಾಬಿಟ್ ಸ್ಟ್ಯಾಕಿಂಗ್. ಸೊ ಇದು ಒನ್ ಆಫ್ ಮೈ ಹ್ಯಾಬಿಟ್ ಸ್ಟ್ಯಾಕಿಂಗ್ ರಿಚುವಲ್ಸ್. ಯೂಶ್ವಲಾಗಿ ಈ ಥರ ಗ್ರೀನ್ ಟೀ ಅಥವಾ ಬೆಡ್ ಟೈಮ್ ಡ್ರಿಂಕ್ನ ಮಾಡಬೇಕಾದ್ರೆ ನೆಕ್ಸ್ಟ್ ಡೇಗೆ ಏನೇನು ಬೇಕೋ ಅದನ್ನೆಲ್ಲನೂ ನಾನು ನೆನೆಸಿಟ್ಕೊತೀನಿ, ಎಸ್ಪೆಷಲಿ ದೀಸ್ ಪಲ್ಸಸ್. ಸೊ ಈ ಕಾಳುಗಳು ಏನೇನಿರುತ್ತೆ ನೆನೆಸಿಟ್ಟಾಗ ಡೈಜೆಷನ್ ಬೆಟರ್ ಅಂತ ಅನಿಸುತ್ತೆ, ಅದರಲ್ಲಿ ನ್ಯೂಟ್ರಿಷನ್ ಕೂಡ ನಮಗೆ ಬೆಟರಾಗಿ ಪ್ರೊವೈಡ್ ಆಗುತ್ತೆ. ಸೊ ಏನೇನು ಬೇಕೋ ಎಲ್ಲದನ್ನು ನೆನೆಸಿಟ್ಕೊತೀನಿ. ಸೊ ನಾಳೆಗೆ ಅಂತ ನಾನು ಈ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ, ರಾಜ್ಮಾನ ವಾರಕ್ಕೆ ಬೇಕಾಗೋಂಗೆ ನೆನೆಸಿಟ್ಕೊಂಡಿದ್ದೆ, ಆ್ಯಂಡ್ ಅದ್ರ ಜೊತೆಗೆ ಹುರುಳಿಕಾಳನ್ನ ಕೂಡ ನೆನೆಸಿಟ್ಕೊಂಡಿದ್ದೆ. ಹ್ಯಾಬಿಟ್ ಸ್ಟ್ಯಾಕಿಂಗ್ ಟು ಗ್ರೀನ್ ಟೀನೇ ಕುಡಿಬೇಕಾದ್ರೆ ಟಿ ವಿನ ನೋಡ್ತಾ ಸಮಯ ವೇಸ್ಟ್ ಮಾಡಬಾರ್ದು ಅಂತ ನನಗೆ ಇಷ್ಟ ಇಲ್ಲದೇ ಇರುವಂಥ ಕೆಲಸ ಅಂದರೆ ಈ ಬಟ್ಟೆ ಮಡ್ಚೋದು. ಇದನ್ನು ಕೂಡ ಮಾಡ್ಕೊತೀನಿ. ಸೊ ಹ್ಯಾಬಿಟ್ ಸ್ಟ್ಯಾಕಿಂಗ್ ರಿಯಲಿ ವರ್ಕ್ಸ್. ಡೂ ಗಿವ್ ಇಟ್ ಅ ಟ್ರೈ. ಎವ್ರಿ ಡೇ ಇದೇ ಥರ ಪ್ರೊಡಕ್ಟಿವ್ ಆಗಿರುತ್ತೆ, ಇದೇ ಥರ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂದರೆ ನೋ. ಆದಷ್ಟು ನಾನು ಬೆಸ್ಟ್ ವರ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಎಸ್ಪೆಷಲಿ ನನ್ನ ಈವ್ನಿಂಗ್ ರೂಟೀನ್. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.